ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. कर्पूर मंगलजलाश्यामी जलाजनाय आचमनिं समर्पयामि परिमलमदस्यानि समर्पयामि. जयेन्द्ररमण गोविंद वेंकटरमण संपादने गोविंद गंगावाणी देवताभ्यो नमः गोविंद हर नमः पार्वती पतये हर हर महादेव शंभो शंकर. ನಮ್ಮೂರಿನ ಯಾರಿಗೆ ಏನು ಸುಖ ಕಷ್ಟಗಳಲ್ಲಿ ಭಾಗಿಯಾಗಿ ಈ ಒಂದು 2 ವರ್ಷ ಹಿಂದೆ ನಾವು ರಿನೋವೇಷನ್ ಮಾಡಿದ್ವು. ಯಾರೂ ಸಹಾಯ ಇಲ್ಲದೆ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮೂರಿಂದ ಹೋಗಿರುವ ಹೆಣ್ಣು ಮಕ್ಕಳು ಅವರ ಹಳೆಯಂದರು ಸೇರಿ ಈ ಗಂಗಮ್ಮ ದೇವಸ್ಥಾನವನ್ನು ನಿರ್ಮಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಆದ್ದರಿಂದ ಈ ಸಲ 2ನೇ ವಾರ್ಷಿಕೋತ್ಸವ ಮಾಡಿದ್ದೀವಿ. ಇದೇ ಥರ ಪ್ರತಿ ವರ್ಷವೂ ನಾವು ನಮ್ಮ ಗ್ರಾಮಸ್ಥರ ಸಹಾಯದಿಂದ, ಬೇರೆ ಯಾರ ಸಹಾಯನೂ ಇಲ್ಲದೆ ಎಲ್ಲರ ಸಹಕಾರದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗಂಗಮ್ಮ ದೇವಸ್ಥಾನ ಅಲ್ಲ, ಪ್ರಸಿದ್ಧ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯನೂ 123 ವರ್ಷ ಇತಿಹಾಸ ಇದೆ. ಅದೂ ಅಷ್ಟೇ ನಮ್ಮ ಊರಿನ ಸಹಾಯದಿಂದನೇ ಎಲ್ಲ ಮಾಡ್ಕೊಂಡು ಬರ್ತಾ ಇರೋದು. ಗೌರಮ್ಮ ಗುಡಿ ಆಗಿದೆ ನಮ್ಮೂರಲ್ಲಿ. ಈ ಕಟ್ಟೆ ಮೇಲೆ ಏನು ಗಂಗಮ್ಮ, ಗೌರಮ್ಮ, ಇನ್ನೊಂದು ಮಾರಮ್ಮ ಇದೆ. ಅದೂ ಕನ್ಸ್ಟ್ರಕ್ಷನ್ಗೆ ಎಲ್ಲ ನಾವು ರೆಡಿ ಮಾಡೋಕ್ಕೆ ಎಲ್ಲ ಕಟ್ಟಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ. ಅದೂ ಇಷ್ಟರಲ್ಲೇ ಆಗಿದ್ರೆ ನಮ್ಮೂರಿನ ಒಂದು ರಾಮ ದೇವತೆಗಳು ಮತ್ತು ವೆಂಕಟೇಶ್ವರ ಟೆಂಪಲ್ಲು ಏನಿದೆ, ಯಾರೇ ನಮ್ಮ ಊರಿನ ಹುಡುಗರಾಗಲಿ ಒಳ್ಳೆ ಅಭಿವೃದ್ಧಿ ಪಡಿಸೋಕ್ಕೆ ಅವರು ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ನಮ್ಮ ಗ್ರಾಮದಲ್ಲಿ ಶಾಂತಿ ನೆಲೆಸಿದೆ. ಯಾಕಂದರೆ ನಾವು ಎಲ್ಲೇ ಇದ್ರೂ ಯರ್ನಾಗನಹಳ್ಳಿಯಲ್ಲಿ ಒಂದು ಶಾಂತಿ ಅನ್ನೋದ ಯಾವುದೇ ಅಹಿತಕರ ಘಟನೆಗಳು ಇಲ್ಲದೆ ಇಷ್ಟು ವರ್ಷನೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಮುಂದೇನೂ ಹಂಗೆ ಮುಂದುವರಿಯುತ್ತೆ ಅಂತ ನಮ್ಮ ದೇವರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ. ನಮ್ಮೂರ ವಿಶೇಷ ಏನಂದರೆ, ಈ ಪುರಾತನ ಕಾಲದಲ್ಲಿ ಗಟ್ಟೂರು ಕುಟುಂಬದವರು ಬಂದು ನೆಲೆಸಿದಿರುವಂಥ ಒಂದು ಕೋಟೆ ಎಲ್ಲ ಇತ್ತು. ಆ ಗಟ್ಟೂರು ಕುಟುಂಬದವರು ಬಂದು ನೆಲೆಸಿದ ಮೇಲೆ ಆವತ್ತು ಸ್ಟಾರ್ಟ್ ಆಗಿದ್ದು ಗಂಗಮ್ಮ ಗ್ರಾಮ ದೇವತೆಗಳು ಇವತ್ತಿನವರೆಗೂ ನಾವು ನಡೆಸ್ತಾ ಇದ್ವಿ. ಇದಕ್ಕೆ ಯಾರು ಬ್ಯಾಕ್ ಸಪೋರ್ಟ್ ಅಂದರೆ ನಮ್ಮೂರಲ್ಲಿ ಯೂತ್ಸು, ಮ್ಯಾಕ್ಸಿಮಮ್ ಇಂಜಿನಿಯರ್ಸು, ಡಾಕ್ಟರ್ಸು ಎಲ್ಲ ಇದ್ದಾರೆ, ಎಲ್ಲ ಬೆಂಗಳೂರಲ್ಲಿದ್ದಾರೆ. ಇಲ್ಲಿ ನಮ್ಗೇನಂದರೆ ಒಂದು ಕರೆ ಕೊಟ್ಟರೆ ಸುಮಾರು ದಣಿಗೆ ಬಂದು ಸೇರುತ್ತೆ. ಅದೇ ಥರ ಆ ದಣಿಗೆ ಇಟ್ಕೊಂಡು ನಾವು ಇವತ್ತೆಲ್ಲ ಹತ್ತು ಮಾಡ್ತಾ ಇದ್ವಿ. ಇವತ್ತು ನಮ್ಮ ಪ್ರಸನ್ನ ರೆಡ್ಡಿಯವರು ನಮ್ಮ ಕಲಶಾರಾಧನೆ ಅದೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಪದ್ಧತಿ ಏನಂದರೆ, ಇದುವರೆಗೂ ಕೊರೋನಾ ಬಂದಾಗ ನಮ್ಮೂರಲ್ಲಿ ಯಾರಿಗೂ ಒಬ್ಬರಿಗೂ ಕೊರೋನಾ ಬಂದಿಲ್ಲ. ಮಿಕ್ಕಿದ ನಾವೆಲ್ಲ ದೇಶದಲ್ಲಿದ್ದೀವಿ, ಅಮೇರಿಕಾದಲ್ಲಿದ್ದೀವಿ, ಇದರಲ್ಲಿದ್ದೀವಿ, ಜರ್ಮನ್ನಲ್ಲಿದ್ದೀವಿ, ಆಮೇಲೆ ಬೇರೆ ಬೇರೆ ಕಂಟ್ರಿ, ಕೆನಡಾ ಇದ್ದೀವಿ, ಎಲ್ಲ ಇದ್ದೀವಿ. ಎಲ್ಲ ಇದ್ರೂ ಸಹ ಅಲ್ಲಿಂದ ಬಂದು ಇಲ್ಲಿಂದ ಹೋದ್ರೆ ಕೂಡ ಒಬ್ಬರಿಗೂ ಕೊರೋನಾ ಅಟ್ಯಾಕ್ ಆಗಿದ್ದಿಲ್ಲ ಇದುವರೆಗೂ. ಏನು ಮಹಿಮೆ ಅಂದರೆ ನಮ್ಮೂರು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮತ್ತು ನಮ್ಮೂರು ಗ್ರಾಮ ದೇವತೆಗಳು. ಅದೇ ಥರ ಇವತ್ತು ನಾವು ಗ್ರಾಮ ದೇವತೆ ಗಂಗಮ್ಮಗೆ ನಾವು ರಿನೋವೇಷನ್ ಮಾಡಿದಾಗ ದಾನಿಗಳು ಬೇಕಾದಷ್ಟು ನಾವು ಎಷ್ಟು ಮಾಡಬೇಕಂದ್ರೆ ಅಷ್ಟು ಮಾಡಿದ್ವಿ. ಇವತ್ತು ಇಷ್ಟೆಲ್ಲ ಮಾಡಬೇಕಂದ್ರೆ ನಮ್ಮೂರು ಜನಾಂಗನೇ ಇಂಪಾರ್ಟೆಂಟು. ನಮ್ಮೂರು ಜನಾಂಗದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಅದೇ ಥರ ಪಕ್ಕದಲ್ಲಿ ಗೌರಮ್ಮ ಗುಡಿಯೂ ಅಷ್ಟೇ ದಾನಿಗಳು ನಮ್ಮೂರವರೇ ಬಂದು ನಮ್ಮೂರವರಿಗೆ ದಾನಿ ಕೊಟ್ಟು ಇಷ್ಟೆಲ್ಲ ಮಾಡಿದ್ದೀವಿ. ಅದೇ ಥರ ನಮ್ಮ ಪುರೋಹಿತರು ಬಂದು ಗೌರಮ್ಮ ಬಂದು ರಾಮಚಂದ್ರಪ್ಪ ಅವರಂತ ಈ ಥರ ನೆಕ್ಸ್ಟು ಮೊದಲು ಮಾರಮ್ಮ ಗುಡಿ ಇದೆ, ಅದಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಫೌಂಡೇಶನ್ ಹಂತದಲ್ಲಿದೆ, ಆಗ್ತಾ ಇದೆ. ಅದರಿಂದ ನಾವು ಇಷ್ಟೆಲ್ಲ ಮಾಡಿದ್ವಿ. ಈ ಊರು ಮಹಿಮೆ ಏನಂದರೆ, ನಮ್ಗೆ ವೆಂಕಟರಾಮ ಸ್ವಾಮಿ ಮತ್ತು ಗ್ರಾಮ ದೇವತೆ ಗಂಗಮ್ಮ ದೇವಿ, ಇದರಿಂದ
ಎಲ್ಲ ಕುಟುಂಬಗಳು ಸುಭಿಕ್ಷವಾಗಿದ್ದೀವಿ. ಅದಕ್ಕೆ ನಮ್ಮ ಗಂಗಮ್ಮ ದೇವಿ, ನಮ್ಮ ವೆಂಕಟರಮಣ ದೇವಿಗೆ ನಮ್ಮ ಶ್ರೇಷ್ಠಾಗಿ ನಮಸ್ಕಾರಗಳು ಮಾಡಿ ನಾವು ತಿಳಿಸ್ತಾ ಇದ್ದೀವಿ. ಗಂಗಮ್ಮ ದೇವಸ್ಥಾನ ಮೆರವಣಿಗೆ ನಡೆದಿದೆ. ಆದರೂ ನಮ್ಮ ದೇವಸ್ಥಾನ, ಆ ದೇವಸ್ಥಾನ ಗಂಗಮ್ಮ ದೇವಸ್ಥಾನ ತುಂಬ ಶಕ್ತಿಪೂರ್ವ, ಅಲ್ಲಿ ಪೆದ್ದುಳ್ಳಿಯಲ್ಲಿ. ಅದೇ ಥರ ನಮ್ಮ ದೇವಸ್ಥಾನ ಶಕ್ತಿಪೂರ್ವ ಇದೆ. ಅದರಿಂದ ಇವತ್ತು ಆಯಮ್ಮನ ತೇರನ್ನು ನಮ್ಮಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಮೇಲೆ ಕರ್ಕೊಂಡು ಬರ್ತಾರೆ. ಸಾಯಂಕಾಲ ದೇವ್ರದ ಉತ್ಸವನೂ ಇದೆ, ದೀಪಗಳು ಇದೆ ಎಲ್ಲನೂ. ಇದುವರೆಗೂ ನಮ್ಮ ನಾಗನಹಳ್ಳಿ ಗ್ರಾಮದಲ್ಲಿ ಕೊರೋನಾದಲ್ಲಿ ಯಾವುದೇ ಇದರಲ್ಲಿ ಯಾರಿಗೂ ಒಂದು ಎಫೆಕ್ಟ್ ಆಗಿಲ್ಲ. ಅದು ಇಂಪಾರ್ಟೆಂಟು. ಎಲ್ಲ ಕಡೆ ಆಗಿದೆ ಕೊರೋನಾ. ಇದರಲ್ಲಿ ನಾವು ಡ್ಯೂಟಿಯಲ್ಲಿದ್ರೂ ಪೂರ್ತಿ ಸೇವೆ ಮಾಡಿದ್ದೀವಿ. ಆದ್ರೂ ನಮಗೆ ಯಾವುದೇ ಒಂದು ಜ್ವರ ಬಂದಿದ್ದಾಗಲಿ ಯಾವುದೂ ಇಲ್ಲ. ಅದೇ ನಮ್ಮ ದೇವರ ಮಹಿಮೆ. ಯಾವುದೇ ದೇವರಾಗಲಿ, ನಮ್ಮ ವೆಂಕಟೇಶ್ವರ ನಮಗೆ ಇನ್ನೂ ಹೆಚ್ಚಾಗಿ ಯರ್ನಾಗನಹಳ್ಳಿಯಲ್ಲಿ ಬೇರೆಯವರು ಗೊತ್ತಿಲ್ಲದೆ ಇರ್ಬೋದು, ಆದರೆ ಆ ಮಹಿಮೆ ನಮ್ಮ ಊರವ್ರಿಗೆ ಮಾತ್ರ ನಮಗೆ ಗೊತ್ತಿದೆ. ಅವತ್ತಿಂದರಲ್ಲಿ ನಾವು ಆ ದೇವರ ಕಾರ್ಯಕ್ರಮಗಳು ಪ್ರತಿ ವರ್ಷವೂ, ಇವಾಗ ಮೊನ್ನೆ ಭಾರತ ಪೌರ್ಣಮಿಗೂ ದೀಪಗಳು ಮಾಡಿದರು. ನಮ್ಮೂರಿನ ಹೆಣ್ಣುಮಕ್ಕಳು ಯಾವುದೇ ಒಂದು 7 ವರ್ಷದಲ್ಲಿ ಹಬ್ಬ ವಾತಾವರಣದಲ್ಲಿ ದೀಪ ಎಲ್ಲ ಮಾಡ್ಕೊಂಡು ಬರ್ತಾರೆ. ಇವತ್ತು ಸಾಯಂಕಾಲನೂ ಇದೆ, ಪೆದ್ದಬಲ್ಲಿ ಗಂಗಮ್ಮನೂ ನಾವು ಇಲ್ಲಿ ಕರೆಸ್ತಾ ಇದ್ದೀವಿ. ಮೆರವಣಿಗೆ ಆದಮೇಲೆ ದೀಪ ಆರಾಧನೆ ಇರುತ್ತೆ. ಇದೇ ಥರ ವರ್ಷದಲ್ಲಿ 5-6 ಸಲ ನಮ್ಮ ಊರಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಯಾರು ಸಹಾಯ ಇಲ್ಲದೆ, ಬೇರೆಯವರು ರಾಜಕೀಯವ್ರದ್ದಾಗಲಿ ಇನ್ನೋರಾಗಲಿ, ನಮ್ಮ ಊರಿನ ಯಾರಿದ್ದಾರೋ ಅವರೇ ನಾವು ಮಾಡ್ತಾ ಇರೋದು.